ಆತ್ಮೀಯ S16 ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಬೆಳಗ್ಗೆ ಒಂದು ಒಳ್ಳೆಯ ಸುದ್ದಿ ನೋಡಿ ಪತ್ರಿಕೆಗಳಲ್ಲಿ ಭಾಳ ಸಂತೋಷ ಆಯಿತು. ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗೋ ಒಂದು ವಿಷಯ ನೋಡಿ ಆ ಅಡ್ಡಿ ಇಲ್ಲಪ್ಪ, 8 ವರ್ಷಕ್ಕೆ ನನ್ನ ಮಗ ದಂಟ ಅಂತ ಹಂಗೆ ಒಂದಿಷ್ಟು ಈ ಮಹಾನಗರ ಪಾಲಿಕೆಗಳಿಗೆ ಅದರಲ್ಲೂ ಸಬ್ ರಿಜಿಸ್ಟ್ರ್ ಆಫೀಸ್ ನಿಮಗೆ ಗೊತ್ತದ, ಭ್ರಷ್ಟಾಚಾರದ ಗೂಡು, ಭೂ ಮಾಫಿಯಾಗಳಿಂದ ಕೂಡಿದಂಥ ಕೇಂದ್ರ. ಅಲ್ಲಿ ಏನು ಮಾಡಬಾರ್ದೆಲ್ಲ ಮಾಡುವಂಥ ಸಾಧ್ಯತೆಗಳು ನಮ್ಮ ಅಧಿಕಾರಿಗಳು ತೋರಿಸ್ಕೊಟ್ಟಿದ್ದಾರೆ. ಈ ಒಂದು 70-75 ವರ್ಷಗಳ ಆಡಳಿತಗಳಲ್ಲಿ ಸಬ್ ರಿಜಿಸ್ಟ್ರ್ ಅಂದರೆ ಏನಪ್ಪ ಅಂದರೆ ದುಡ್ಡು ಎತ್ತುವಂಥ ವ್ಯಕ್ತಿ ಅನ್ನೋಷ್ಟು ಮಟ್ಟಿಗೆ ಇವತ್ತು ಜನಜನಿತವಾದಂಥ ಕೆಲಸ. ಒಂದು ಸಣ್ಣ ಮದುವೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಅದರಲ್ಲಿ ದುಡ್ಡು ಹೊಡೆಯುವಂಥ ಮಧ್ಯವರ್ತಿಗಳು, ಅವ್ರ ಜೊತೆಗಾರರು, ಅವ್ರನ್ನೆಲ್ಲ ನೋಡ್ಕೊಂಡಾಗ ಏನಪ್ಪ ಈ ದೇಶ ಏನು ಉದ್ಧಾರ ಆಗ್ತದೆ ಅಂತೇಳಿ. ಯಾಕಂದರೆ ಏನೋ ಒಂದು ಬಡವ ಜಾಗ ತಗೊಳ್ಳಿಕೊಳ್ಳಿ, ಮತ್ತೆಂತ ತೊಗೊಳ್ಳಿಕೊಳ್ಳಿ ಹೋಗಲಿ, ಅದರ ಮೂಲ ಬೆಲೆ ಏನಿರ್ತದೆ ಅದಕ್ಕಿಂತ 10 ಪಟ್ಟು 5 ಪಟ್ಟು 8 ಪಟ್ಟು ಆ ರೂಲ್ಸ್ಗಳಂತೆ ಜನಸಾಮಾನ್ಯರಿಗೆ ಏನಪ್ಪ ಅಂದ್ರೆ ದೊಡ್ಡ ಅರಣ್ಯದಾಗ ಓದು ಬಿಟ್ಟಂಗೆ ಎತ್ತು ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾರನ್ನ ಕೇಳಬೇಕು, ಎಲ್ಲಿ ಹೋದರೂ ದುಡ್ಡು ಕೇಳೋರನ್ನ, ಕೈ ಮಾಡೋರನ್ನ, ಬಾಂಡ್ ರೈಟರನ್ನು ಹಿಡ್ಕೊಂಡು ಒಂದು ಸಣ್ಣ ಅಲ್ಲಿ ಓಡಾಡೋದ್ರ ಪ್ಯೂನ್ ಸಹಿತ ದುಡ್ಡು ಇಡ್ಲಾರದ ಮುಂದೆ ಅಡಿ ಇಡುವುದಿಲ್ಲ ಅನ್ನೋದು ನಾವು ನೋಡಿದ್ದೀವಿ. ಮತ್ತೊಂದು ರಿಜಿಸ್ಟ್ರೇಷನ್ ಆಗಲಿ ಮತ್ತೇನೂ ಆಗಲಿ ಅದು ಆಯಾ ಏರಿಯಾದಲ್ಲಿ ಇದ್ದರೂ ಎಷ್ಟೋ ಪಾಲಿಸಿಗೆ ಮಾಡಿದ್ವಿ ನಾವು ಅಂತ ಹೇಳಿದರು ಅವುಗಳನ್ನು ತಮ್ಗೆ ಹೆಂಗೆ ಬೇಕು ಹಂಗೆ ಮಾಡುವಂಥ ಸಬ್ ರಿಜಿಸ್ಟ್ರ್ ಗುಂಪ ಸಾಕಷ್ಟು ಅದೇ. ಪ್ರತಿಯೊಬ್ಬ ಸಬ್ ರಿಜಿಸ್ಟ್ರೂ ಅವ್ರು ಹೇಳ್ತಾರೆ ಸ್ವತಃ ಓಪನ್ ಆಗಿ ಆಫ್ ದ ರೆಕಾರ್ಡ್, ರೈಲ್ ಕೊಟ್ಟು ಬಂದಿದ್ದೀವಿ ರೀ ಇಲ್ಲಿ MLA MP ಹಾಕಿಸ್ಕೋಬೇಕಾದ್ರೆ ನಾವು ಅಂಥೇಳಿ. ಹಂಗೆ ಇಲ್ಲಿ ಒಂದು ಮುಖ್ಯವಾಗಿ ಒಂದು 10 ಮಹಾನಗರ ಪಾಲಿಕೆಗಳು ಜೊತೆಗೆ ಮಹಾನಗರ ಪಾಲಿಕೆ ಬೆಂಗಳೂರು, ರಾಮನಗರ ಇವೆಲ್ಲ ಕಡೆದು ಏಕಾಏಕಿ ಒಮ್ಮೆಲೆ 90 ಈ ಅಧಿಕಾರಿಗಳನ್ನ, ನೋಂದಣಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಬೇರೆ ಬೇರೆ ಹೋಗಬೇಕಪ್ಪ ನೀವು 4 ವರ್ಷಕ್ಕೆ ಮೇಲ್ಪಟ್ಟು ಯಾರಿದ್ದಾರೆ ಅವರು ನಿಮ್ಮ ಗೂಡಂಗಿ ತೊಗೊಂಡು ಹೋಗ್ರಪ್ಪ, ಬೇರೆ ಕಡೆ ಹೋಗ್ರಿ ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಇದೊಂದು ಇದರಿಂದ ಇದರಿಂದ ಏನು ಭ್ರಷ್ಟಾಚಾರ ಹೋಗ್ತದೆ, ದುಡ್ಡು ಹೊಡೆಯೋದು ಕಡಿಮೆ ಆಗ್ತಾರೆ ಅಂತಲ್ಲ, ಅಲ್ಲಿ ಬಂದಂಥವ್ರು ಅವರು ಇನ್ನೊಬ್ಬ ಸಬ್ ರಿಜಿಸ್ಟ್ರ್ ಅದೇ ಕೆಲಸ ಮಾಡ್ತಿರ್ತಾರೆ. ಹೀಗೆ ಆದರೂ ಸಹಿತ ಮೊದಲಿದ್ದವನಿಗಿಂತ ನಾವು ಸ್ವಲ್ಪ ಏನೋ ಕಡಿಮೆ ಆಗ್ಬೋದಪ್ಪ ಅಂತೇಳಿ 1-2-3 ವರ್ಷ ನಾವು ಆಸೆ ಮಾಡ್ಬೋದು. ಬಟ್ ಇವತ್ತು ನಮ್ಮ ವ್ಯವಸ್ಥೆ ಎಷ್ಟು ಭ್ರಷ್ಟಗೊಂಡೈತಪ್ಪ ಅಂತಂದರೆ ಅದರಲ್ಲೂ ಸಬ್ ರಿಜಿಸ್ಟ್ರ್ ಆಗಿರ್ಬೋದು, ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಅದು PWD ಆಫೀಸ್ ಆಗಿರ್ಬೋದು, ನೀರಾವರಿ ಆಫೀಸ್ ಆಗಿರ್ಬೋದು, ಯಾವುದು ಆಫೀಸ್ ತೊಗೊತಿರ್ತೀವಿ ರೀ, ಯಾವ ಕಚೇರಿ ತೊಗೊತಿರ್ತೀವಿ ರೀ, ಯಾವ ಇಲಾಖೆ ಅಂತ ತೆಗೆದುಕೊಳ್ತಿರ್ತೀವಿ ಎಲ್ಲ ಕಡೆನೂ ಕೈ ಮುಂದೆ ಮಾಡೋರು ಇರೋಣ. ಹೀಗಾಗಿ ಈ ದೇಶಕ್ಕೆ ದೊಡ್ಡ ಇದು ಗೆದ್ದಲು ಹತ್ತಿದಂಗೆ ಆಯ್ತಂತೆ. ಈ ವ್ಯವಸ್ಥೆಗೆ ಗೆದ್ದಲು ಏನಾದರೂ ಹತ್ತಿದ್ರೆ ಭ್ರಷ್ಟಾಚಾರದ್ದು ಈ ಅಧಿಕಾರಿಗಳದ್ದು. ಇವರಿಂದ ಏನಾಗ್ಬಿಡೋದಪ್ಪ ಅಂದರೆ ಇವತ್ತು ಜನಸಾಮಾನ್ಯರು ಅದು ಹಿಂದುಳಿದವರು ಒದ್ದಾಡುವಂಥ ಸ್ಥಿತಿ. ಆದರೆ ಕೆಲವೇ ಜನಕ್ಕೆ ಲಾಭದ. ಯಾಕೆಂದರೆ ಏನೋ ಒಂದು 100 ರೂಪಾಯಿಗೆ ತೆಗೆದುಕೊಂಡ ವಸ್ತುವನ್ನು 500-1000ಕ್ಕೆ ಮಾರುವಂತೆ ಆ ಮಾರುವಂಥ ವ್ಯಕ್ತಿ ಲಾಭ ಆಗೋದ್ರಿಂದ ಅವ್ನು ತನ್ನಲ್ಲಿ ಒಂದು ಕೆಲವೊಂದು ಪರ್ಸೆಂಟೇಜ್ ಕೊಟ್ಟು ಆ ವ್ಯವಹಾರಗಳು ಮಾಡೋದು ಹಾಗೆ ಮಾಡಿಕೊಡ್ತಿರ್ತಾರೆ ಅನ್ನೋದು ಸಹಿತ ನೋಡೋದು ಬಂದಿದ್ದೀವಿ. ಅದೇನೋ ಆಗಲಿ, ಈ ಸಂದರ್ಭದಲ್ಲಿ ಒಂದು ಕಾನೂನು ಹೋರಾಟ ನಡೆದಿತ್ತು ಕಳೆದ 10 ವರ್ಷಗಳಿಂದ. ಅವರೆಲ್ಲ ಸಬ್ ರಿಜಿಸ್ಟ್ರ್ಗಳು ಬೆಂಗಳೂರಾಗ ಕೂತಂಥವ್ರು, ಅದು ರಾಮನಗರ ಕೂತಂಥವ್ರು ಅಲ್ಲೇ ಸುತ್ತಾಕೋದು, ಅವ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸುತ್ತಾಕೋದು, ಅಲ್ಲೇ ಏನು ಕೊಡೋದು ಮೇಲೆ ನಮ್ಮ ಇವರು ಅಧಿಕಾರಿಗಳಿಗೆ, ಮಿನಿಸ್ಟರ್ಗಳಿಗೆ. ಮತ್ತು ಇಲ್ಲೂ ಈಗಾದರೂ ಇದರ ಅರ್ಥ ಮಿನಿಸ್ಟರ್ಗಳಿಗೆ ಕೊಡೋದು ಅಥವಾ MLAಗಳಿಗೆ ಕೊಡೋದು MP ಕೊಡೋದು ನಿಲ್ತದಂತಲ್ಲ. ಏನಾದರೂ ಕೆಲಸ ಆಗಬೇಕಾದ್ರೆ ಯಾರಿಗೂ ಒಂದು ಕಡೆ ಇಡಲೇಬೇಕಂತ ಪರಿಸ್ಥಿತಿ ಇವತ್ತಿಗೂ ಅದ. ಹೀಗಾಗಿ ಕೊಟ್ಕೊಂಡು ಅಲ್ಲೇ ಸುತ್ತ ಹಾಕ್ತಾಯಿದ್ರು. ಹೀಗಾಗಿ 100 ಕೋಟಿ ಅವರು ಗಳಿಸ್ತಿದ್ರು. ಅವ್ರ ಮೇಲಂಥ ರಾಜಕಾರಣಿಗಳು ಅವರು ಗಳಿಸ್ತಾಯಿದ್ರು. ಹೀಗಾಗಿ ಒಟ್ಟು ಭ್ರಷ್ಟಾಚಾರ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಇದು ಏನಪ್ಪ ಇದು ಎಂದೂ ನಿಲ್ಲುವುದಿಲ್ಲ ಅಂತ. ಈಗಂತ ಇದರ ಅರ್ಥ ನಿಂತಂತೂ ಅಲ್ಲ, ಆದರೂ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ಆಸೆ ಮಾಡಬೇಕಾಗಿತ್ತು ಇಷ್ಟ. ಯಾಕಂದರೆ ಈ ವ್ಯವಸ್ಥೆಗಂತ ಈಗ ಆಲ್ರೆಡಿ ಎಲ್ಲ ಕಡೆ ಕಬ್ಬಿನಿಗೆ ತುಕ್ಕು ಹಿಡಿದ್ಬಿಟ್ಟದು. ತೆಗೆದು ಹೋದ್ರೆ ಕಬ್ಬಿಣ ತೆಗೆದಂಗಣ, ಕಬ್ಬಿನ ಕುಲ್ಲ ಆದಂಗಣ, ಇಂಥ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಒಂದಿಷ್ಟೇನೋ 257 ಇವರು ಉಪ ನೋಂದಣಾ ಅಧಿಕಾರಿಗಳು. ಇವರಲ್ಲೇ ಏನಪ್ಪ BMRDA ವ್ಯಾಪ್ತಿಯ ಕಚೇರಿಗಳು 51 ಇದ್ದಾವೆ. ಮುಂದೆ 17 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯ ಕಚೇರಿಗಳಿದ್ದಾವೆ. 90 ಮಹಾನಗರ ವ್ಯಾಪ್ತಿಯ ಪಾಲಿಕೆಗಳಿದ್ದಾವೆ. ಇಲ್ಲೇ ಇವುಗಳಿಂದ 90 ಮಂದಿನ ತೆಗೆದು ಬೇರೆ ಕಡೆ ಹಾಕಿದ್ದಾರೆ. ತಾಲೂಕು ಮಟ್ಟಕ್ಕೆ ಹೋಗಿರಪ್ಪ, ಇನ್ನೊಂದು ಸ್ವಲ್ಪ ಒಳಗೆ ಹೋಗಿರಿ, ಭಾಳ ತಿನ್ನೋದು ಸಾಕಾದ, ಭಾಳ ಗಂಟು ಮಾಡಿದ್ರಿ, ಇನ್ನೊಂದು ಸ್ವಲ್ಪ ಸಾಕ, ಉಳಿದವ್ರು ಗಂಟು ಮಾಡಲಿ ಅಂತ ಇಷ್ಟ ಅದರ ಅರ್ಥ.
ಇದರರ್ಥ ಜನಕ್ಕೆ ಒಳ್ಳೇದಾಗ್ತದೆ ಅಂತಲ್ಲ, ಮತ್ತು ಇದ್ದವಳು ಅದರಲ್ಲೂ ಇಲ್ಲಿ ನಿಮಗೆ ಗೊತ್ತದ ಈ ಕಾರ್ಪೊರೇಟ್ ಆಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಈ ಒಂದು ಏನಪ್ಪ ಅಂತಂದ್ರೆ ಈ ಜಮೀನ್ದಾರರಾಗಿರ್ಬೋದು, ಯಾರೂ ಆಗಲಿ ದುಡ್ಡಿದ್ದಂಥವ್ರಿಗೇನು ಪ್ರಶ್ನೆ ಬರೋದಿಲ್ಲ. ಏನೋ ಒಂದಿಷ್ಟು ಹೋಗಲಿ ಬಿಡಪ್ಪ, ಕೆಲಸ ಮಾಡಿರ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಜನಸಾಮಾನ್ಯರಿಗೆ ಮಾತ್ರ ಇದು ಭಾಳ ತೊಂದರೆ ನೀಡುತ್ತಿತ್ತು ಅನ್ನೋದು ಅಷ್ಟು ಸತ್ಯ. ಹೀಗಾಗಿ ಆ ದಿಶೆಯಲ್ಲಿ ನಮ್ಮ ಏನಪ್ಪ ಸರ್ಕಾರ, ಹಿಂದಿನ ಸರ್ಕಾರಕ್ಕೆ ಇನ್ನೂ ಸ್ವಲ್ಪ ಭಿನ್ನ, ಅದು ಯಾವ ಕಾಲಕ್ಕೆ ಮಾಡಿದಾರೋ ಅದು ಗೊತ್ತಿಲ್ಲ. ಆದರೆ ಈಗ ಮಾತ್ರ ಇದು ಮಾಡಿದ್ಕೆ ನಾವು ಬೆಂಚ್ ಚಪ್ಪರಿಸಲೇಬೇಕಾಗ್ತದಂತೆ. ಯಾಕಂದರೆ ಬೆಂಗಳೂರಾಗ ಗತಿಕಾನೆ ಹೊಡೆದಂಥ ಈ ಜನ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಮಹಾನಗರ ಪಾಲಿಕೆ ಕೇಂದ್ರ, ಈ ಸಾಲುಗಳಿಂದ ಏನಪ್ಪ ಅಂತಂದ್ರೆ ಜನರು ಹೊರಗಾಕಿ ಹೊಸ ಮನೆ ತೊಗೊಳ್ಳಿಕತ್ತಿದ್ದಾರೆ. ಅದು ಕೌನ್ಸಿಲಿಂಗ್ ಮಾಡ್ತಾರೆ, ಏನು ಕೌನ್ಸಿಲಿಂಗ್ ಗೊತ್ತಿಲ್ಲ, ಕೌನ್ಸಿಲಿಂಗ್ ಮಾಡಿ ತೊಳ್ತೀವಿ ಅನ್ನೋಂಥ ಮಾತು ಕೇಳಿ ಬರ್ತಾಯಿದೆ. ಅದು ಏನೋ ಸ್ವಲ್ಪ ಆದಷ್ಟು ಏನಪ್ಪ ಅಂತಂದ್ರೆ ಸಾಧ್ಯಷ್ಟು ಮಟ್ಟಿಗೆ ವಿಚಾರ ವಿಮರ್ಶೆ ಮಾಡಿ ಅವ್ರ ಹಿಂದಿನ ಇತಿಹಾಸ ನೋಡಿ ಏನೋ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತೇನೋ ನಿರ್ಧಾರ ಮಾಡ್ಕೊಂಡಿದ್ದಾರೆ ಕಾಲದಲ್ಲಿ. ಆದರೆ ಅದು ಎಷ್ಟು ಮಟ್ಟಿಗೆ ತಮಗೆ ಅನುಕೂಲ ಹೆಂಗೆ ಮಾಡ್ಕೊಳ್ತಾರೋ, ಯಾವುದೋ ಸರ್ಕಾರ ಇರಲಿ, ಯಾರೋ ಮಂತ್ರಿಗಿರಲಿ, ತಮಗೆ ಅನುಕೂಲ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಆ ನಡೆಯಲ್ಲೇ ಅವರಿಗೆ ಒಂದು ಅನುಕೂಲ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡುವಂಥ ಒಂದು ಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಮತ್ತು ಈಗ ಅಲ್ಲಿ ಕೋರ್ಟ್ನಲ್ಲೂ ಸಹಿತದ ಕೇಸ, ಅದು ಮುಂದೆ ಏನಾಗ್ತದೆ ನೋಡೋಣ. ಬಟ್ ಈಗ ಹೆಚ್ಚು ಉಪ ನೋಂದಣಾಧಿಕಾರಿಗಳು, ಕೇಂದ್ರ ಸ್ಥಾನ ಸಹಾಯಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಹಾಗೂ ಹೈಕೋರ್ಟ್ ಮೆಜಿಸ್ಟ್ರೇಟ್ ಇದ್ದರು. ಈ ಹಿಂದೆ ನಿಮ್ಗೆ ಹೇಳ್ದಂಗೆ ಈಗಾಗಲೇ ನೋಂದಣಾಧಿಕಾರಿಗಳು ಅಥವಾ ಸಬ್ ರಿಜಿಸ್ಟ್ರಾರ್ಗಳು ಕೋರ್ಟ್ಗೆ ಏರಿದ್ರು. ಕೋರ್ಟ್ ಈಗ ಕೋರ್ಟ್ ಮಧ್ಯದಲ್ಲಿ ಇರೋದ್ರಿಂದಾಗಿ ಅದನ್ನು ನಡೆದಿರುವೊಳಗನ ಈ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಹೀಗಾಗಿ ಇದರಲ್ಲಿ ಒಂದು ಏನು ವಿನಾಯಿತಿ ಕೊಟ್ಟ ಸರ್ಕಾರಪ್ಪ ಅಂತಂದ್ರೆ ಅಂಗವಿಕಲರಿಗೆ ಸ್ವಲ್ಪ ಏನೋ ಏನಪ್ಪ ನೀವು ತೊಂದರೆ ಬೇಕಾಗಿಲ್ಲ, ನೀವು ಇಲ್ಲಿ ಇರಿ ಅಂತೇಳಿ ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ತೊಂದರೆ ಇರ್ಬೋದು ಅಂತೇಳಿ. ಆದರೆ ಇನ್ನುಳಿದವ್ರಿಗೆ ಮಾತ್ರ ಈಗ ಅಧಿಕಾರಿಗಳಿಗೆ ಹೊರಗೆ ಕಳಿಸಿದ್ದು ಒಂದು ಬೆಸ್ಟ್ ಏನಪ್ಪ ಅಂದ್ರೆ ಒಂದು ಹೆಜ್ಜೆ. ಅದರಲ್ಲೂ ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು ಹಾಗೂ ವಿಜಯಪುರ ಇವೆಲ್ಲ ಏನು ಸ್ಥಾನದಲ್ಲಿದ್ದು ಜಿಲ್ಲಾ ಸ್ಥಾನದಲ್ಲೇ ಅವ್ರನ್ನ ತಾಲೂಕಾ ಸ್ಥಾನಕ್ಕೆ ಅವ್ರನ್ನ ಕಳಿಸ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಏನೂ ಆಗಲಿ, ಈ ಒಂದು ಎತ್ತಂಗಡಿ ಮಾಡಿದ್ದು, ತೆಗೆದು ಹಾಕಿದ್ದು ಒಂದು ಸಮಾಧಾನ ವಿಷಯ ಅಷ್ಟೇ ವಿನಃ ಅದ್ರ ಭ್ರಷ್ಟಾಚಾರ ಪೂರ್ತಿ ಕಿತ್ತು ಹೋಗ್ತದೆ ಅನ್ನೋಗೇನು ಸಾಕ್ಷಿಗಳಿಲ್ಲ. ಯಾಕೆಂದ್ರೆ ಇವರು ಏನಪ್ಪ ಅಂತಂದ್ರೆ ಚಾಪಿ ಬುಡದಲ್ಲಿ ಹೋದ್ರೆ ಅವರು ರಂಗೋಲಿ ಬುಡದಲ್ಲಿ ಹೋಗ್ತಾ ಇರ್ತಾರೆ. ಹೀಗಾಗಿ ಇದೊಂದು ರೀತಿ ಏನಪ್ಪ ಅಂದ್ರೆ ಎಂಥದ್ದು ಆಟ ಅಂದ್ರೆ ಖೋಖೋ ಆಟ ಅಂತೀವಿ ನಾವು, ಹಂಗಿದ್ದಾಗ ಅಂತ ಎಲ್ಲಿ ಹೋದ್ರು ಇವರು ತಮ್ಮ ಕೆಲಸ ಮಾಡಾರೋಣ, ತಮ್ಮ ಏನು ಬರಬೇಕಾಗಿದ್ದ ದಕ್ಷಿಣ ತೊಗೊಳೋದು ಯಾವ ಕೆಲಸ ಮಾಡಲಾರು ಅನ್ನೋದು ಈಗಾಗಲೇ ಸಾಬೀತಾಗಿದ್ದರೂ ಸಹ ಸ್ವಲ್ಪ ಒಂದಿಷ್ಟು ಕೆರ್ಕೊಂಡಿವಲ್ಲಪ್ಪ ನಾವು, ಒಂದಿಷ್ಟು ರೀತಿ ಹೋದ್ರಲ್ಲ ಅನ್ನೋದು ಸಮಾಧಾನ. ಏನೂ ಇಲ್ಲ ಅನ್ನೋದಿದ್ಲು, ಏನೋ ಹೋದಲ್ಲ ಅದು ಸಮಾಧಾನ ಅಷ್ಟಂತ ಹೇಳ್ತಾ ಈ ಎತ್ತಂಗಡಿ ಮಾಡಿದ್ದನ್ನು ಸ್ವಾಗತಿಸುತ್ತಾ ಸಿದ್ದರಾಮಯ್ಯಗೆ ಧನ್ಯವಾದಗಳು. ಆದರೆ ಇಲ್ಲಿ ಇನ್ನೂ ಪಾರದರ್ಶಕ ಬರುವಂಥ ಒಂದು ವ್ಯವಸ್ಥೆ ಮಾಡಲಿ. ಇಲ್ಲಿದ್ದ ಕಳ್ಳರು ಆದಷ್ಟು ಹಿಡಿದ್ರು ಶಿಕ್ಷೆ ಆಗೋಂಗೆ ಮಾಡಿರಿ, ಸಿಕ್ಕವ್ರನ್ನ ಸಿಕ್ಕಾಗೋಂಗೆ ಮಾಡಿರಿ, ಶಿಕ್ಷೆ ಆಗೋಂಗೆ ಮಾಡಿರಿ. ಸಿಗ್ತಾರಿಲ್ಲ ಅಂತಲ್ಲ, ಆ ಒಂದು 4 ದಿನಕ್ಕೆ ಶಿಕ್ಷೆ ಆಯ್ತಪ್ಪ ಅಂತಂದ್ರೆ ಉಳಿದವ್ರು ಬೆದರ್ತಾರೆ, ಇನ್ನಷ್ಟು ಕಡಿಮೆ ಆಗ್ತದಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.